ಪ್ರವಾಹ ಬಂದಾಗ ಬರಲಿಲ್ಲ, ಬರಗಾಲ ಬಂದಾಗಂತೂ ಬರಲೇ ಇಲ್ಲ. ಇತ್ತ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಸ್ ಹೌದು, ಪ್ರವಾಹ ಬಂದಾಗ ಇತ್ತ ಸುಳಿಲಿಲ್ಲ, ಬರಗಾಲದಿಂದ ಜನ ಒದ್ದಾಡಿ ಸತ್ತೋದ್ರೂ ಕೂಡ ಪ್ರಧಾನಿ ಇತ್ತ ಮುಖ ಮಾಡಲಿಲ್ಲ. ಈಗ ಯಾಕೆ ಬರ್ತಾ ಇದ್ದಾರೆ? ಇದು ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆಯಾಗಿದೆ. ಒಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಗಳ ಸುರಿಮಳೆಯನ್ನ ಕೈದ್ರೆ, ಎಲೆಕ್ಷನ್ ಹೊತ್ತಲ್ಲಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದು ಸರ್ವೇ ಸಾಮಾನ್ಯ. ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಧಾನಿ ಆಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ನಡ್ಡಾ ಅವರಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾರೆ. ಆದ್ರೆ ಪ್ರವಾಹದ ಸಂದರ್ಭದಲ್ಲಿ ಬಂದಿದ್ರ, ಬರಗಾಲದ ಸಂದರ್ಭದಲ್ಲಿ ಬಂದಿದ್ರ, ಜನರಾಗಿರ್ಬೋದು, ರೈತರಾಗಿರ್ಬೋದು ತತ್ತರಿಸಿ ಹೋಗಿದ್ರು. ಅವಾಗೆಲ್ಲೋಗಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು? ಇವಾಗ ಲೋಕಸಭಾ ಚುನಾವಣೆ ಬಂತು ಅಂದ ತಕ್ಷಣ ಬರ್ತಾ ಇದ್ದಾರಲ್ಲ, ಏನ್ ಹೇಳಬೇಕು ಅವರಿಗೆ ಅಂತ ಪ್ರಶ್ನೆಯನ್ನ ಮಾಡೋದ್ರ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕ್ವೆಶ್ಚನ್ ಮಾಡಿದ್ದಾರೆ. ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರಗಾಲ ಬಂದಾಗಲೂ ಬರಲಿಲ್ಲ, ಚುನಾವಣೆಗೆ ಬರ್ತಾ ಇದ್ದಾರೆ. ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರಗಾಲ ಬಂದಾಗಲೂ ಬರಲಿಲ್ಲ, ಚುನಾವಣೆಗೆ ಬರ್ತಾ ಇದ್ದಾರೆ. ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರಗಾಲ ಬಂದಾಗಲೂ ಬರಲಿಲ್ಲ, ಚುನಾವಣೆಗೆ ಬರ್ತಾ ಇದ್ದಾರೆ. ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರಗಾಲ ಬಂದಾಗಲೂ ಬರಲಿಲ್ಲ, ಚುನಾವಣೆಗೆ ಬರ್ತಾ ಇದ್ದಾರೆ. ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರಗಾಲ ಬಂದಾಗಲೂ ಬರಲಿಲ್ಲ. ಗಮನಿಸ್ತಾ ಇದ್ದೀರಾ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರ ಮಾತುಗಳಿಂದನೇ ಖಾರವಾಗಿ ಮಾತಾಡ್ತಾ ಇದ್ದಾರೆ. ಎಸ್, ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ಕರೆಕ್ಟೇ. ಯಾಕಂತಂದ್ರೆ ಇತ್ತ ಒಂದು ಕಡೆ ಪ್ರವಾಹದ ಸಂದರ್ಭದಲ್ಲಿ ಎಷ್ಟೋ ಸಾವು ನೋವುಗಳಾಯ್ತು. ಆ ಸಂದರ್ಭದಲ್ಲಿ ಪ್ರಧಾನಿ ಅಂದ್ಕೊಂಡವರು ಅಂದ್ರೆ ನರೇಂದ್ರ ಮೋದಿ ಅವರು ಇತ್ತ ಮುಖ ಕೂಡ ಮಾಡಲಿಲ್ಲ. ಅದಾದ ನಂತರ ಬರಗಾಲ ರಾಜ್ಯದಲ್ಲಿ ತಾಂಡವ ಆಡ್ತಾ ಇತ್ತು. ಆ ಸಂದರ್ಭದಲ್ಲಾದ್ರೂ ಬಂದ್ರ? ಇಲ್ಲ, ಆ ಸಂದರ್ಭದಲ್ಲೂ ಕೂಡ ಬರಲಿಲ್ಲ. ಇತ್ತ ಏನೋ ಬರ ಅಧ್ಯಯನ ತಂಡ ಬಂತು, ಬರ ಅಧ್ಯಯನ ಮಾಡಿದ್ರು ಬಿಟ್ರೆ ಇಲ್ಲಿವರೆಗೂ ಕೂಡ ಪರಿಹಾರ ಅನ್ನೋದು ಬಿಡುಗಡೆ ಆಗ್ಲಿಲ್ಲ. ಇನ್ಯಾಕೆ ಬೇಕು? ಚುನಾವಣೆ ಬಂತು ಅಂದ ತಕ್ಷಣ ಕೈ ಬೀಸ್ಕೊಂಡು ಬರ್ತಾರೆ. ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವರಷ್ಟೇ ಅಲ್ಲ, ಇತ್ತ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ಎಂಟ್ರಿ ಕೊಡ್ತಾರೆ. ಅದಾದ ನಂತರ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಏನಿದ್ದಾರಲ್ಲ JP ನಡ್ಡಾ ಅವರು ಕೂಡ ಆಗಮಿಸ್ತಾರೆ. ಎಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಂಟ್ರಿಯನ್ನ ಕೊಡ್ತಾರೆ. ಇವರು ಯಾರು ಕೂಡ ಕಷ್ಟಕ್ಕೆ ಆಗೋರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಟೀಕೆಯನ್ನ ಮಾಡಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಟೀಕೆಯನ್ನ ಮಾಡಿದ್ರೆ, ಇತ್ತ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಏನಂತಂದ್ರೆ, ನರೇಗಾ ಕಾರ್ಮಿಕರ ವೇತನ ಯಾಕಿನ್ನೂ ಬಿಡುಗಡೆ ಆಗಿಲ್ಲ? ಮೋದಿ ಸರ್ಕಾರ ಏನಾದ್ರೂ ಕಂಪ್ಲೀಟ್ ಆಗಿ ದಿವಾಳಿ ಆಗೋಗ್ಬಿಟ್ಟಿದೆ, ಅದನ್ನಾದ್ರೂ ಹೇಳಿ. ಬರದಿಂದ ತತ್ತರಿಸ್ತಾ ಇರುವಂತಹ NDRD ಫಂಡ್ ಕೂಡ ಇನ್ನೂ ರಿಲೀಸ್ ಮಾಡಿಲ್ಲ. ನೀವು ಅಸೆಂಬ್ಲಿ ಸಂದರ್ಭದಲ್ಲಿ ಕೋಳಿಗೊಂಡ ಕುರುಬ ಸಮುದಾಯಕ್ಕೆ ಭರವಸೆಯನ್ನ ಕೊಟ್ಟಿದ್ರಿ, STಗೆ ಸೇರಿಸ್ತೀವಿ ಅಂತ. ಆ ಮಾತೇ ಇನ್ನೂ ಆಡ್ತಾ ಇಲ್ಲ. ನೀವು ಮಾತಾಗೆ ಉಳ್ಕೊಂಡ್ಬಿಟ್ಟಿದೆ, ಭರವಸೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಯಾವುದು ಕೂಡ ಇನ್ನೂ ಪ್ರಚಲಿತಕ್ಕೆ ಬಂದಿಲ್ಲ. ಅದನ್ನ ಯಾವಾಗ ಮಾಡ್ತೀರಾ? ಖರ್ಗೆ ಕಾಲದ ಅನುಮೋದಿತ ಆಗಿದ್ದಂತಹ ರೈಲ್ವೆ ವಿಭಾಗವನ್ನ ಕೈ ಬಿಟ್ಟಿದ್ದು ಯಾಕೆ ಅನ್ನುವಂಥ ನಿಟ್ಟಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಮೋದಿ ಎಂಟ್ರಿ ಆಗ್ತಾ ಇದೆ. ಇವತ್ತು 1 ಗಂಟೆಗೆ ಕಲಬುರಗಿಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಕಡೆ ಮುಖ್ಯಮಂತ್ರಿಗಳು, ಇನ್ನೊಂದು ಕಡೆ ಸಚಿವರು ಏಕಾಏಕಿ ಚಾಟಿಯನ್ನ ಬೀಸಿದ್ದಾರೆ. ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರಗಾಲ ಬಂದಾಗಲೂ ಬರಲಿಲ್ಲ, ಚುನಾವಣೆಗೆ ಬರ್ತಾ ಇದ್ದಾರೆ. ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರಗಾಲ ಬಂದಾಗಲೂ ಬರಲಿಲ್ಲ, ಚುನಾವಣೆಗೆ ಬರ್ತಾ ಇದ್ದಾರೆ. ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರಗಾಲ ಬಂದಾಗಲೂ